ಮುಂದೆ ರಮೇಶ್ ಸರ್ ವಿತ್ 8 ಮೂವೀಸ್, ಪಂಚಮವೇದ, ಶ್ರೀಗಂಧ, ಅರಗಿಣಿ, ಇನ್ನೂ ಸಾಕಷ್ಟಿದಲ್ಲಿ ಬಾಳೊಂದು ಚದುರಂಗ, ಆಕ್ಸಿಡೆಂಟ್ ಆ್ಯಂಡ್ ಅನುರಾಗ ಸಂಗಮ, ಇಷ್ಟೆಲ್ಲ ಸಂಗಮ ಆಗೋವರೆಗೂ ಮೀಟಿಂಗ್ ಪಾಯಿಂಟ್ ಏನು, ಹೆಂಗೆ ಅವತ್ತೆಲ್ಲ ಹೌ ಡಿಡ್ ಯು ಆಲ್ ಮೀಟ್? ನಿಮ್ಮಿಬ್ಬರು ಕಾಸ್ಟಿಂಗ್ ಹೆಂಗಾಯಿತು? ಫಸ್ಟ್ ರಮೇಶ್ ಮತ್ತು ನಾನು ಮಾಡಿದ ಸಿನಿಮಾ ಗಂಡ ಮನೆ ಮಕ್ಕಳು. ಹೌದು, ಗಂಡ ಮನೆ ಮಕ್ಕಳು. ಅರಗಿಣಿನೂ ಒಂದು ಬಿಟ್ಬಿಟ್ಟಿದ್ದೀನಿ ಲಿಸ್ಟಲ್ಲಿ. ಎಸ್. ಸೊ ಗಂಡ ಮನೆ ಮಕ್ಕಳು ಸಿನಿಮಾ ಮಾಡಿದ್ದು. ಐ ಥಿಂಕ್ ಫಸ್ಟ್ ವಿ ಮೆಟ್ ಆನ್ ದ ಸೆಟ್ಸ್ ಇಟ್ ಸೆಲ್ಫ್. ಅದು ಏನು KRS ಅಲ್ಲಿ ಸಾಂಗ್ ಶೂಟಿಂಗು, ಚಿನಿ ಪ್ರಕಾಶ್ ಮಾಸ್ಟ್ರು ಅದಕ್ಕೆ ಕೊರಿಯೋಗ್ರಫಿ. ಸೊ ಸಾಂಗಲ್ಲ, ಅದು ಯಾವ ಶಾಟು ಅಂತಂದರೆ ಅದೇ KRS ಅಲ್ಲಿ ಸೈಕಲ್ ಓಡಿಸ್ಕೊಂಬಂದು ಅಲ್ಲಿ ಬೀಳೋದು, ಆ ಶಾಟ್ ಐ ಸ್ಟಿಲ್ ರಿಮೆಂಬರ್. ಸೊ ಹಾಗಾಗಿದ್ದು. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವಾಗ ನಮ್ಮಲ್ಲೊಂದು ಒಂದು ಹಶ್ವಿತ್ತಲ್ಲ, ಅದು ನಾವು ಮಾಡಬೇಕು, ನಾವು ಅಚೀವ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಆಮೇಲೆ ಡೈರೆಕ್ಟ್ರ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಬೇಕು. ದಟ್ ವಾಸ್ ದೇರ್. ಐ ಥಿಂಕ್ ದಟ್ ಆ್ಯಕ್ಚುಲಿ ಹೆಲ್ಪ್ಡ್ ಆಲ್ ಆಫ್ ಅಸ್. ಸೊ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್, ನಾವು ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡ್ನವ್ರು ಅಲ್ಲ. ಸೊ ಏನಂತಾರೆ, ಹೇಳ್ಕೊಟ್ಟಿದ್ದು ನನಗೆ ಒಂಥರ ಲೀಚ್ ಹಿಡ್ಕೊಂಡು ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಗಂಡ ಮನೆ ಮಕ್ಕಳಲ್ಲೂ ಮೈ ರೋಲ್ ವಾಸ್ ವೆರಿ ವೆರಿ ಡಿಫ್ರೆಂಟ್. ಇಟ್ ವಾಸ್ ಅನ್ ಅಮೇಝಿಂಗ್ ರೋಲ್. ಸೊ ಹಾಗೇನೆ ಅದಾದಮೇಲೆ ಪಂಚಮವೇದ ಮಾಡಿದ್ವಿ. ಆಮೇಲೆ ರೆಸ್ಟ್ ಇಸ್ ಹಿಸ್ಟ್ರಿ. ಅಫ್ಕೋರ್ಸ್. ಅಂದರೆ ಶ್ರೀಗಂಧದ ಹಾಡುಗಳಿರಲಿ, ನಿಮ್ಮ ಕೆಮಿಸ್ಟ್ರಿ, ಅಂದರೆ ಪ್ರತಿಯೊಂದು ಆ್ಯಕ್ಟರ್ ಜೊತೆಗೂ ಅಂದರೆ ಅವತ್ತಿನ ಕಾಲದಲ್ಲಿ ಎವ್ರಿ ಆ್ಯಕ್ಟರ್ ಹ್ಯಾಡ್ ಅ ಸೆಪ್ರೇಟ್ ಐಡೆಂಟಿಟಿ. ಉದಾಹರಣೆಗೆ ರಮೇಶ್ ಸರ್ ಅಂದರೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದಂತ. ಉದಾಹರಣೆಗೆ ಶಶಿಕುಮಾರ್ ಅವರು ಅಂದರೆ ಹೆವಿ ಡಾನ್ಸರು. ಸೊ ಒಬ್ಬೊಬ್ರಿಗೊಂದೊಂದು ಇಮೇಜ್ ಇತ್ತಲ್ಲ. ಆಸ್ ಹೀರೋಯಿನ್ ಅಂತ ಬಂದಾಗ ನೀವೊಂಥರ ವೈಫೈ ಇದ್ದಂಗೆ ಎಲ್ಲ ಅಂದರೆ ಯು ಟ್ರಾವೆಲ್ ಟಿಲ್ 1999 ಫ್ರಮ್ ಆನಂದ್. ಯು ಹ್ಯಾವ್ ಬಿನ್ ಹೀರೋಯಿನ್ ಫಾರ್ ವೇರಿಯಸ್ ಆ್ಯಕ್ಟರ್ಸ್ ಅಲ್ವಾ? ಸೊ ನನ್ನ ಕ್ಯೂರಿಯಾಸಿಟಿ ಇಸ್, ಪ್ರತಿ ಸತಿ ಪ್ರಭಾತ್ ಕಲಾವಿದ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲ ಇದ್ರಿ, ಬಟ್ ಹೌ ಡು ಯು ಆಲ್ವೇಸ್ ಬಿಲ್ಡ್ ದಟ್ ಕ್ಯಾರೆಕ್ಟರ್? ಅಂದರೆ ಬಾಡಿ ಲ್ಯಾಂಗ್ವೇಜ್, ಈ ಆ್ಯಕ್ಟರ್ ಜೊತೆಗೆ ನಾನು ಈ ಥರ ವೇರಿಯೇಷನ್ ಇರಬೇಕಾ ಅಥವಾ ಈ ಕ್ಯಾರೆಕ್ಟರ್ಗೆ ಹೀಗೆ, ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೆಂಗೆ ಆಗ್ತಾಯಿತ್ತು? ಐ ವಾಸ್ ನೆವರ್ ಎ ಮೆಥಡ್ ಆ್ಯಕ್ಟರ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಬಂದಾಗ ಚೈಲ್ಡ್ ಆರ್ಟಿಸ್ಟಾಗಿ ಬಂದಾಗ ಅದೇನೋ ಮಾಡು ಅಂದರೂ ಮಾಡ್ತಿದ್ದೆ. ಬಟ್ ಆನಂದಲ್ಲಿ ಬಂದಾಗ ಅದಕ್ಕೆ ಮೇನ್ ಕಾರಣ ಸಂಗೀತಮ್ ಅವರು. ಅವ್ರು ಯಾವಾಗಲೂ ಹೇಳೋರು ಸ್ಪಾಂಟಿನಿಟಿ ಇರಬೇಕು. ಸೊ ಇವಾಗ ಸಾಂಗಲ್ಲೆಲ್ಲ ಮುಂಚೆನೇ ಹಿಂಗೆ ರೆಡಿ ಅಂತಿದ್ರೆ, ಡೋಂಟ್ ಸ್ಮೈಲ್ ಲೈಕ್ ದ್ಯಾಟ್ ಹಿಂಗೆ ಅದು ಪ್ಲಾಸ್ಟಿಕ್ ಸ್ಮೈಲ್ ಆಗೋಗುತ್ತೆ ಅಂತ. ಸೊ ಆ ಸ್ಮೈಲಲ್ಲೂ ಒಂದು ಸ್ಪಾಂಟಿನಿಟಿ ಇರಬೇಕು ಅಂತ. ಸೊ ನನಗೆ ಇವತ್ತಿಗೂ ಸೀನ್ ಪೇಪರ್ ಕೊಟ್ಟರೆ ಓದ್ತೀನಿ, ಆದರೆ ಅದನ್ನು ಡೈಲಾಗೆಲ್ಲ ಮಗ್ಗೊಡಿ ಅಂತಂದರೆ ನನಗೆ ಬರೋದೇ ಇಲ್ಲ. ಏಕೆಂದರೆ ಅವ್ರು ಹೇಳಿದ್ದು ಡೈಲಾಗ್ ಯಾವತ್ತೂ ಮಗ್ ಮಾಡಬಾರ್ದು, ನೋಡ್ಕೊ, ಅದ್ರ ಕಂಟೆಂಟ್ ನೋಡ್ಕೊ. ಆ್ಯಂಡ್ ಇಫ್ ಯು ಆರ್ ಗುಡ್ ಅಟ್ ದ ಲ್ಯಾಂಗ್ವೇಜ್ ಅಂದರೆ ಒಂದು ವರ್ಡ್ ಆ ಕಡೆ ಈ ಕಡೆ ಆದರೆ, ಅಥವಾ ಅದ್ರ ಬದಲು ಬೇರೆ ಶಬ್ದನೇ, ಆ ಮೀನಿಂಗ್ ಬರೋವಂಥದ್ದು ಬೇರೆ ಶಬ್ದನೇ ಯೂಸ್ ಮಾಡಿದ್ರು ಇಟ್ಸ್ ಓಕೆ, ಬಟ್ ನೆವರ್ ಮಗ್ ಅಪ್ ಯುವರ್ ಲೈನ್ಸ್ ಅಂತ. ಸೊ ಅದು ಜಸ್ಟ್ ಒಂದು ಅಡ್ಜಸ್ಟ್ ತಲೆಯಲ್ಲಿ ಇರ್ತಾಯಿತ್ತು ಆ ಥರ. ಸೊ ನನಗೆ ಇವತ್ತಿಗೂ ನನಗೆ ಕೊಟ್ಬಿಟ್ಟು ನೀವು ಮಗ್ಗೊಡ್ಕೊಂಬನ್ನಿ ಅಂದರೆ ಬರೋದೇ ಇಲ್ಲ. ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹಿಂಗೆ ನಿಂತಾಗ ಅವರು 1-2 ಸತಿ ಓದೋ ಹೇಳಿದ್ರೆ ಹಾಂ ಓಕೆ. ಆ್ಯಂಡ್ ಆನೆಸ್ಟ್ಲಿ ಈ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಒಂದು ಕ್ಯಾರೆಕ್ಟ್ರಿಗೋಸ್ಕರ ಅದು ಯಾವುದೂ ನಾನು ಮಾಡಿಲ್ಲ. ಆ್ಯಂಡ್ ಆವಾಗ ನನಗೆ ಯಾರ್ದು ಆ ಥರ ಒಂದು ಆ್ಯಕ್ಟಿಂಗ್ ಬಗ್ಗೆ ನಾನು ಇನ್ಫ್ಲುಯೆನ್ಸ್ ಆಗಿದ್ದೆ ಅನ್ನೋದು ಇಲ್ಲ. ನಾನು ಆನಂದ್ ಮಾಡಿದಾಗ ಆ ಥರ ಅಂದರೆ ಹೀರೋಯಿನ್ಸ್ ಅವ್ರ ಆ್ಯಕ್ಟಿಂಗ್ಗಳ ಬಗ್ಗೆ ನಾನು ಇನ್ಫ್ಲುಯೆನ್ಸ್ ಆಗಿದ್ದೆ ಅನ್ನೋದಕ್ಕೂ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ದ್ಯಾಟ್ ಆ್ಯಸ್ ಅ ರೆಫರಲ್ ಪಾಯಿಂಟ್. ಸೊ ಡೈರೆಕ್ಟ್ರ್ ಏನು ಹೇಳ್ತಾರೋ ಅದನ್ನು ನಾನು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊತಾ ಇದ್ದೆ. ಅಂದರೆ ದಟ್ ವಾಸ್ ಪ್ರಾಬಬ್ಲಿ ಅನಲೈಸ್ ಮಾಡೋಕ್ಕೆ ಶುರು ಮಾಡಿದ್ದು ಪೋಸ್ಟ್ ಪಂಚಮವೇದ. ಅದಕ್ಕೆ ಮುಂಚೆ ಅವ್ರು ಹೇಳ್ದಷ್ಟು ಮಾಡ್ತಾ ಇದ್ದೆ ಅಷ್ಟೇ. ಸೊ ಥ್ರೂ ಔಟ್ ಐ ಬೀನ್ ಲೈಕ್ ದಟ್. ಅಂದರೆ ಇವಾಗ ಕೇಳ್ಕೊತೀನಿ, ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಯಾತಕ್ಕೆ ನನ್ನನ್ನು ಈ ರೋಲಿಗೆ ಕ್ಯಾಸ್ಟ್ ಮಾಡಿದ್ರಿ ಅಂತ. ಸೊ ಪ್ರಾಬಬ್ಲಿ ಮೈ ಪ್ರಿಪ್ರೇಷನ್ ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅವ್ರಿಗೆ ನನ್ನಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಥರ ಬೇಕು. ಕೆಲವ್ರಿಗೆ ಸ್ವಲ್ಪ ಲೌಡಾಗಿ ಮಾಡಬೇಕು ಅಂತ ಕೇಳ್ತಾರೆ, ಅಂದರೆ ಒಂದು ಹ್ಯಾಂಡ್ ಮೂಮೆಂಟ್ಸ್ ಇರ್ಬೋದು, ಬಾಡಿ ಮೂಮೆಂಟ್ಸ್, ಜೆಸ್ಚರ್ಸು, ಅಥವಾ ಹುಬ್ಬು ಹಿಂಗೆ ಮಾಡೋದು. ಕೆಲವರು PH ವಿಶ್ವನಾಥ್ ಅವ್ರಿಗೆಲ್ಲ ಹುಬ್ಬೆಲ್ಲ ಹಿಂಗೆ ಮಾಡಿದ್ರೆ ಅವ್ರಿಗೆ ಕೋಪ ಬಂದ್ಬಿಡೋದು, ಇಲ್ಲಿ ನಂಗೆ ಕಾಣಿಸ್ಬೇಕು, ಹುಬ್ಬು ಆ್ಯಕ್ಟ್ ಮಾಡಬಾರ್ದು, ಕಣ್ಣು ಅಂತ. ಸೊ ಈ ಥರ. ಸೊ ಯಾವ ಡೈರೆಕ್ಟ್ರ್ ಯಾವ ಥರ ಬೇಕು ಅಂತ ಕೇಳ್ತಾರೋ ಅವ್ರನ್ನೊಂದು 1 or 2 days ಅವ್ರನ್ನ ಸ್ಟಡಿ ಮಾಡಿದಾಗ ಗೊತ್ತಾಗೋದು. ಆ್ಯಂಡ್ ದಟ್ಸ್ ಹೌ ಇಟ್ ಹಸ್ ಬೀನ್. ಆ್ಯಂಡ್ ಆಗ ಎಲ್ಲರಲ್ಲೂ
ಈಗ ಸಿನಿಮಾ ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ ಒನ್ ಮ್ಯಾನ್ ಆರ್ಮಿ ಥರ. ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ದಟ್ ಒನ್ ಪರ್ಸನ್ ಹೂ ಕ್ಯಾರೀಸ್ ದ ಎಂಟೈರ್ ಶೋ. ಆಗ ಇಟ್ ವಾಸ್ ಸ್ಲೈಟ್ಲಿ ಡಿಫ್ರೆಂಟ್. ಅಂದರೆ ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅ ರಿಯಾಕ್ಷನ್ ಅನ್ನೋಂಗೆ ಆಲ್ ಕ್ಯಾರೆಕ್ಟರ್ಸ್ ವುಡ್ ಕಾಂಪ್ಲಿಮೆಂಟ್ ಒನ್ ಅನದರ್. ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಥವಾ ವಿಲನ್ ಕ್ಯಾರೆಕ್ಟರ್ ರೋಲ್ಸ್ ಆಗಿರ್ಬೋದು. ಎಲ್ಲದಕ್ಕೂ ಅದರದ್ದೇ ಆದ ಒಂದು ವೆಯ್ಟೇಜ್ ಇತ್ತು, ಒಂದು ಇಂಪಾರ್ಟೆನ್ಸ್ ಇರ್ತಾಯಿತ್ತು. ಯಾವುದೋ ಒಂದು ಸುಮ್ಮನೆ ಬೇಕಾಬಿಟ್ಟು ಬಂದು ಹೋಯ್ತು ಅನ್ನೋ ಥರ, ಅಂದರೆ ಮೇನ್ ಕ್ಯಾರೆಕ್ಟರ್ಸ್ ಬಂದು ಆ ಥರ ಇರ್ತಾ ಇರಲಿಲ್ಲ. ಸೊ ದೇರ್ ವಾಸ್ ಆಲ್ವೇಸ್ ದಟ್ ಕಾಂಪ್ಲಿಮೆಂಟಿಂಗ್ ಫ್ಯಾಕ್ಟರ್. ಸೊ ಹಾಗಾಗಿ ಏನಾಗೋದು, ಪ್ರತಿಯೊಬ್ಬರೂ ನೀವು ಮಾಡಿದ್ರೆ ತಾನೇ ನಾನು ರಿಯಾಕ್ಟ್ ಮಾಡೋಕ್ಕಾಗೋದು. ಸೊ ಅಲ್ಲೆಲ್ಲೂ ಯಾರಲ್ಲೂ ಆ ಸ್ವಾರ್ಥ ಇತ್ತಿಲ್ಲ, ನಾನು ಮಾತ್ರ ಚೆನ್ನಾಗಿ ಕಾಣಬೇಕು, ಅಥವಾ ನಾನು ಮಾತ್ರ ಚೆನ್ನಾಗಿ ಮಾಡಬೇಕು, ಅಥವಾ ನನಗೆ ಈ ಬೆಸ್ಟ್ ಡೈಲಾಗ್ ಬೇಕು ಅನ್ನೋ ಥರ ಇರ್ತಾ ಇರಲಿಲ್ಲ. ದಟ್ಸ್ ಹೌ ಇಟ್ ಯೂಸ್ ಟು ಹ್ಯಾಪನ್. ಸೊ ಮೇ ಬಿ ಅದರಿಂದನೇ ಇರಬೇಕು ಆಲ್ ದೋಸ್. ಬರೀ ನಾನು ಮಾಡಿದ್ದಂಥ ಸಿನಿಮಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ವಿ ಹ್ಯಾವ್ ಸೋ ಮೆನಿ ಕ್ಲಾಸಿಕ್ಸ್ ಆ್ಯಂಡ್ ಸೋ ಮೆನಿ ಏನಂತಾರೆ ಎಕ್ಸ್ಟ್ರಾಡಿನರಿ ಆ್ಯಕ್ಟರ್ಸ್, ಟ್ಯಾಲೆಂಟೆಡ್ ಪೀಪಲ್ ಇನ್ ಆರ್ ಇಂಡಸ್ಟ್ರಿ. ಹೂ ಆರ್ ಯು ಆಲ್ವೇಸ್ ಲುಕಿಂಗ್ ಅಪ್ ಟು? ಅಂದರೆ ಬೈ ದ ಟೈಮ್ 90s ಬರ್ತಿದ್ದಂಗೆ, ಅದಕ್ಕೂ ಮುಂಚೆ ಒನ್ ಫೇಸ್ ಇಸ್ ವಾಟ್ ಸ್ಟಾರ್ಟೆಡ್ ಆಫ್ ವಿತ್ ಆನಂದ್. ಹೋಗ್ತಾ ಹೋಗ್ತಾ ಯು ಹ್ಯಾವ್ ಹ್ಯಾಡ್ ಲಾಟ್ ಆಫ್ ವೇರಿಯೇಷನ್ಸ್. ಉದಾಹರಣೆ ಕಾಶಿನಾಥ್ ಅವ್ರದ್ದು ಅವನೇ ನನ್ನ ಗಂಡ, ಹಸಿರು ಗಾಜನ ಬಳೆಗಳೇ. ಅಂದರೆ ಅದೇ ಆವಾಗಲೇ ನಾನು ಹೇಳ್ದಂಗೆ ಪ್ರತಿಯೊಬ್ಬರು ಆ್ಯಕ್ಟರ್ಗೂ, ಹೀರೋಸ್ಗಳಿಗೆ ಒಂದು ಕ್ಲಿಯರ್ ಲೇನ್ ಇತ್ತು ಅವತ್ತಿನ ಕಾಲದಲ್ಲೆಲ್ಲ. ಈಗ ಒಬ್ಬರು ಒಳ್ಳೆ ಡಾನ್ಸರು, ಒಬ್ಬರು ಎಕ್ಸ್ಪೆರಿಮೆಂಟಲ್. ಈಗ ಕಾಶಿನಾಥ್ ಅವರು ಅಂದರೆ ಹಿ ವಾಸ್ ಆಲ್ವೇಸ್ ನೋನ್ ಫಾರ್ ಎಕ್ಸ್ಪೆರಿಮೆಂಟಲ್. ಸಮಾಜಕ್ಕೆ ತಿದ್ದಿ ಹೇಳೋ, ಯಾರು ಯಾವುದನ್ನ ಮಾತಾಡಲ್ವೋ ಅದನ್ನೇ ನಾನು ಮಾತಾಡ್ತೀನಿ ಅನ್ನೋ ಥರ ಒಂದಷ್ಟು ರೋಲ್ಸು ಅಥವಾ ಸಮಾಜಕ್ಕೆ ತಿಳಿ ಹೇಳುವಂಥ ಪ್ರಯತ್ನಗಳು. ಸೊ ಈ ಥರದ್ದೆಲ್ಲ ಬಂದಾಗ ಹೌ ಆರ್ ಯು ಲುಕಿಂಗ್ ಆ್ಯಟ್ ಇಟ್? ಅಂದರೆ ಬಂದಿದ್ದೆಲ್ಲ ತೊಗೊಳ್ಳೋದು ಒಂದು ಸ್ಟ್ರಾಟಜಿನ, ಅಥವಾ ಇದು ಬಂದಿದ್ದು ನನಗೆ ಮುಂದಕ್ಕೆ ಏನು ಮಾಡ್ತಾ ಇದೆ ಆ ಥರದಕ್ಕೆಲ್ಲ ಅವತ್ತು ಅಷ್ಟು ಕ್ಲಾರಿಟಿ ಇರ್ತಿತ್ತಾ, ಅಥವಾ ಇಟ್ ವಾಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ? ಇಲ್ಲ, ನನಗೆ ಇವಾಗ ಆನೆಸ್ಟ್ಲಿ ಹೇಳಬೇಕು ಅಂದರೆ ಅವನೇ ನನ್ನ ಗಂಡ ಮಾಡಿದಾಗ ಆ ಮಂಗಳ ಪಾತ್ರಕ್ಕೆ ಎಷ್ಟು ಒಂದು ತೂಕ ಇದೆ, ಅವಳ ಲೈಫಲ್ಲಿ, ಆ ಕ್ಯಾರೆಕ್ಟರ್ ಲೈಫಲ್ಲಿ ಏನೆಲ್ಲ ಆಗತ್ತೆ ಅದರದ್ದು ಐ ಸ್ವೇರ್ ಅಪ್ ಅನ್ಕೊಂಡು ನನಗೆ ಅದ್ರದ್ದು ಇಂಪ್ಯಾಕ್ಟ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಸಿನಿಮಾ ಮಾಡಿದಾಗ. ದಟ್ ವಾಸ್ ಹಾರ್ಡ್ಲಿ ಮೈ ಫೋರ್ತ್ ಆರ್ ಫಿಫ್ತ್ ಮೂವಿ ಅನಿಸುತ್ತೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಆವಾಗ ಅದ್ರ ಡಿಸಿಷನ್ ಅಮ್ಮ ತೊಗೊಂಡಿದ್ದು, ಈ ಸಿನಿಮಾ ಮಾಡಬೇಕು ಅಂತ. ಸೊ ಓನ್ಲಿ ಮಚ್ ಲೇಟರ್, ಅಂದರೆ ಪ್ರಾಬಬ್ಲಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಐ ರಿಯಲೈಸ್ಡ್ ಅದ್ರದ್ದು ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಆಗಿದೆ, ಎಷ್ಟು ಜನದ ಜೀವನದಲ್ಲಿ, ಹೆಣ್ಮಕ್ಳ ಜೀವನದಲ್ಲಿ ಆ ಥರ ಒಂದು ಘಟನೆ ನಡೆದಿರುತ್ತೆ. ಬಲವಂತಕ್ಕೆ ಯಾರಿಗೋ ಮದುವೆ ಮಾಡಿ, ಆಮೇಲೆ ಇಟ್ಸ್ ಅಬೌಟ್ ವಿಡೋ ರೀಮ್ಯಾರೇಜ್. ಅದರಲ್ಲೂ ಹಾಗೆ ತಾನೆ, ಮಂಗಳ ಪಾತ್ರಕ್ಕೆ ಅದ್ಯಾರೋ ಸೋದರ ಮಾವನಿಗೂ ಯಾರಿಗೋ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಅವ್ನ ಕಾಯಿಲೆ ಇರುತ್ತೆ, ಅವ್ನು ಸತ್ತೋಗ್ತಾನೆ. ಆಮೇಲೆ ಅದು ವಿಡೋಹುಡ್ ಹೆಂಗೆ ಅವಳು ಅದರಿಂದ ಆಚೆ ಬರ್ತಾಳೆ, ರೀಮ್ಯಾರೇಜ್, ಅದು ಆ ಥರದ್ದು. ಓನ್ಲಿ ಲೇಟರ್ ಐ ರಿಯಲೈಸ್ಡ್. ಯಾಕಂದ್ರೆ ಆ ಮೂವಿ ಮಾಡಿದಾಗ ನನಗೆ ಈ ವಿಡೋಹುಡ್ ಬಗ್ಗೆ ಎಲ್ಲ ಅಷ್ಟು ಏನು ಗೊತ್ತಿರಲಿಲ್ಲ. ಬಟ್ ಓನ್ಲಿ ಲೇಟರ್ ಐ ರಿಯಲೈಸ್ಡ್, ಓ ಮೈ ಗಾಡ್, ಇದು ಈ ಥರನ ಈ ಸಬ್ಜೆಕ್ಟು. ಆ್ಯಂಡ್ ಎಸ್ಪೆಷಲಿ ನಮ್ಮ ಸಂಸ್ಕೃತಿನಲ್ಲಿ ಈ ಹೆಣ್ಮಕ್ಳಿಗೆ ಬಳೆ, ಕುಂಕುಮ, ಹೂವು, ಅದೆಲ್ಲ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಅದರದ್ದು ಓನ್ಲಿ ಒಂದು ಸರ್ಟನ್ ಏಜ್ ಆದಮೇಲೆ ಯು ಸ್ಟಾರ್ಟ್ ರಿಯಲೈಸಿಂಗ್. ಅದಕ್ಕೆ ಮುಂಚೆ ಗೊತ್ತಿರಲ್ಲ, ಏನೋ ಅದು ಡ್ರೆಸ್ ಮಾಡ್ಕೊಳ್ಳೋ ಥರ ಅಂತ. ಬಟ್ ಅದ್ರದ್ದು ವ್ಯಾಲ್ಯೂ, ಅಂದರೆ ಎಮೋಷ್ನಲಿ ಹೌ ಪೀಪಲ್ ಲುಕ್ ಅಟ್ ಇಟ್ ಅನ್ನೋದು ಐ ರಿಯಲೈಸ್ಡ್ ಇಟ್ ಓನ್ಲಿ ಮಚ್ ಲೇಟರ್ ದ್ಯಾಟ್. ಅವಾಗ ಅಂಥ ಟೈಮಲ್ಲೆಲ್ಲ ಅನಿಸಿದೆ, ಮೇ ಬಿ ಗೊತ್ತಿದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ನ ಏನು ಅಂತ ಗೊತ್ತಿಲ್ಲ.